ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವಕಾಶ ಇದ್ದಿದ್ದಿದ್ರೆ ಪಾಪ ಇವ್ರಿಗೆ ಯಾಕೆ ಸುಮ್ಮನೆ ನೋವು ಕೊಡೋದು ಅಂತ ನಾನು ಒಂದು ಮಗುನ ಎತ್ಕೊಟ್ಬಿಡ್ತಾ ಇದ್ದೆ. ನೋಡ್ರಿ ಸ್ಮೈಲ್ ನೋಡ್ರಿ. ಬನ್ರಿ ಒಂದು ಲಾಂಗ್ ಡ್ರೈವ್ ಬಿಡೋಣ ಬನ್ನಿ. ಅದ್ಗೆ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ, ನಾವಿಬ್ರು ನೋಡ್ಕೋತೀವಿ. ಏನಿದ್ರು ಫೋನ್ ಮಾಡ್ತೀವಿ, ಹೋಗಿ ಬನ್ನಿ ನೀವು. ಎಸ್ ಟೀಚರ್, ಹೋಗ್ಬಿಟ್ಟು ಬನ್ನಿ. ಅರೆ ಬನ್ರಿ. ಥ್ಯಾಂಕ್ ಯು. ಬನ್ನಿ. ಭೂಮಿಕಾ, ಖುಷಿನಾ? ಇದೇನು ಹೀಗೆ ಕೇಳ್ತಿದ್ದೀರಾ? ನಿಮ್ಮ ಜೊತೆ ಇದ್ದೀನಿ ಅಂದಮೇಲೆ ಖುಷಿಯಾಗಿ ಇರ್ತೀನಲ್ವಾ? ಬಾ, ಅಷ್ಟಾದ್ರೆ ಸಾಕು. ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದೇ ನನ್ನ ಲೈಫ್ನ ಅಜೆಂಡಾ ನೋಡಿ. ಲೈಫಿನ ಅಜೆಂಡಾ? ಹಾಗೆ ನೋಡಿದ್ರೆ ಪ್ರತಿಯೊಬ್ಬ ಪಾರ್ಟ್ನರು ತನ್ನ ಪಾರ್ಟ್ನರ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ಅವನು ಡ್ಯೂಟಿ, ಅವನ ಜವಾಬ್ದಾರಿ. ಇಲ್ಲೇ ಹೋದ್ರೆ ಆ ರಿಲೇಶನ್ಶಿಪ್ಗೆ ಅರ್ಥನೇ ಇರಲ್ಲ ಅಲ್ವಾ? ಎಲ್ಲರೂ ನಿಮ್ಮ ಥರ ಯೋಚನೆ ಮಾಡಿದ್ರೆ ಎಲ್ಲ ರಿಲೇಶನ್ಶಿಪ್ಸು ಚೆನ್ನಾಗೇ ಇರುತ್ತೆ. ಇನ್ನೊಂದೇನಂದ್ರೆ, ಮಗು ಆದಾಗಿಂದ ನಾನು ಗಮನಿಸ್ತಾನೆ ಇದ್ದೀನಿ, ನಿಮಗೆ ಮಗುನೇ ಎಲ್ಲ ಆಗ್ಬಿಟ್ಟಿದೆ. ಇಡೀ ದಿನ ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು ಬರೀ ಅದ್ರ ಕಡೆನೇ ಫೋಕಸ್ ಆಗಿರುತ್ತೆ. ನಿಮಗೆ ಅಂತ ನಿಮ್ಮ ಟೈಮೇ ಇಲ್ಲ, ನಿಮ್ಮ ಸ್ಪೇಸೇ ನಿಮಗೆ ಸಿಗ್ತಾ ಇಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋದು ಪ್ರತಿಯೊಬ್ಬ ಪೇರೆಂಟ್ಸ್ ಜವಾಬ್ದಾರಿ, ಹೌದು. ಆದರೆ ನಮ್ಮನ್ನು ನಾವು ನೋಡ್ಕೋಬೇಕಲ್ವಾ? ನಮಗೆ ಅಂತನೂ ನಾವು ಸ್ವಲ್ಪ ಟೈಮ್ ಎತ್ತಿಟ್ಕೋಬೇಕು. ಆ ಟೈಮ್ನ ಚೆನ್ನಾಗಿ ಕಳಿಬೇಕು ಅಲ್ವಾ? ಅದಕ್ಕೋಸ್ಕರನೇ ನಿಮ್ಮನ್ನ ಒಂದು ಲಾಂಗ್ ಡ್ರೈವ್ಗೆ ಕರ್ಕೊಂಡ್ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನನಗಿಂತ ಮಕ್ಕಳಂದ್ರೆ ನಿಮಗೆ ಜಾಸ್ತಿ ಇಷ್ಟ. ಮಗು ಬರ್ತಿದ್ದಂಗೆ ನಾನೆಲ್ಲಿ ಸೈಡ್ ಲೈನ್ ಹೋಗ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ, ಬಟ್ ಹಾಗಾಗಿಲ್ಲ. ಥ್ಯಾಂಕ್ ಯು. ಛೀ, ನೀವು ಹೇಗ್ರಿ ಸೈಡ್ ಲೈನ್ ಆಗ್ತೀರಾ? ಹೌದು, ಮಕ್ಕಳು ಅಂದರೆ ನನಗೆ ಬಹಳ ಇಷ್ಟ. ಆದರೆ ಏನೇ ಬರಲಿ, ಏನೇ ಹೋಗಲಿ, ನೀವು ನನ್ನ ಪ್ರಿಯಾರಿಟಿ. ಅದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ನೀವು ನನ್ನ ಬದುಕಿನ ಅನಿವಾರ್ಯತೆ, ನನ್ನ ಲೈಫ್ನ ಉಸಿರು ನೀವು. ನೀವು ಹೇಗ್ರಿ ಸೈಡ್ ಲೈನ್ ಆಗ್ತೀರಾ? ನಂದು ಅದೇ ಮಾತು, ಸೇಮ್ ಟು ಸೇಮ್. ಯಾವ ಅಕ್ಷರನೂ ಚೇಂಜ್ ಮಾಡಂಗಿಲ್ಲ. ನೀವು ನನ್ನ ಲೈಫ್ ಲೈನು, ಪೈಪ್ ಲೈನು ಎಲ್ಲಾನು. ಹೇಯ್, ಏನ್ರಿ ಹೇಳ್ತಾ ಇದ್ದೀರಾ? ಗೌತಮ್ ಅವರೇ, ಮಾತಿನ ಮೀನಿಂಗ್ ನೋಡಬೇಡಿ, ಅದ್ರ ಹಿಂದೆ ಇರೋ ಫೀಲಿಂಗ್ಸ್ ನ ಫೀಲ್ ಮಾಡಿ. ಏನೋ ಬಾಯಿಗೆ ಬಂತು ಅದಕ್ಕೆ ಹೇಳಿದೆ, ಸಾರಿ. ಆಯ್ತಾಯ್ತು. ಜ್ಯೂಸ್ ಕುಡಿತೀರಾ? ರೀ, ಜ್ಯೂಸ್ ಕುಡಿತೀರಾ ಅಂದ್ರೆ ಯಾರಿಗೋ ಫೋನ್ ಮಾಡ್ತಾ ಇದೀರಲ್ರಿ? ಮಲ್ಲಿಗೆ, ಮಗು ಮಲಗಿದ್ಯಾ ಎದ್ದಿದೆ ಅಂತ ಕೇಳೋಣ ಒಂದು ನಿಮಿಷ. ಮಾಡಿ. ಹೇಳಿ ಅಕ್ಕರೆ. ಮಲ್ಲಿ, ಮಗು ಮಲಗಿದೆ ಅಲ್ವಾ, ಎದ್ದಿಲ್ಲ ಅಲ್ವಾ? ಅಕ್ಕರೆ, ಮಗು ಆರಾಮಾಗೈತೆ. ಯಾಕೆ ಅಂದ್ರೆ ಅದ್ರದ್ದು ಎರಡನೇ ಅಮ್ಮ ಮಗು ಜೊತೆನೇ ಇದ್ದಾಳೆ. ನಾನು ಮಗು ಎರಡನೇ ತಾಯಿ ತಾನೆ, ನೀವು ಬಾಬಾ ಜೊತೆ ಆರಾಮಾಗಿ ಒಂದು ನೋಡ್ಕೊಂಡು ಬನ್ನಿ. ಹಾ, ಏನಂತ? ಅಲ್ಲ, ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿ ಬನ್ನಿ ಅಂತ ಹೇಳ್ತಿದ್ದಾಳೆ. ಮಗು ವಿಚಾರದಲ್ಲಿ ತಲೆ ಕೆಡಿಸ್ಕೊಳ್ದಿರೋದಕ್ಕಾಗತ್ತಾ? ತಲೆ ಕೆಡಿಸ್ಕೋಬೇಡಿ ಅಂದ್ರೆ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿತ್ತು. ಯಾಕ್ರಿ ಸಣ್ಣ ಪುಟ್ಟದಕ್ಕೆಲ್ಲ ಟೆನ್ಷನ್ ಹಾಕೋತೀರ? ಆರಾಮಾಗಿರಿ. ಕೂಲ್ ಕೂಲ್. ಅಕ್ಕ, ಮಗು ಹೆಂಗೋ ಆಗೋಯ್ತದೆ, ಆದ್ರೆ ಆಮೇಲೆ ಮಗು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಲ್ವಾ? ತಾಯಿ ಆದವಳು ತನ್ನ ದಿನಾನ, ಜೀವನನ ಮಗುಗೋಸ್ಕರ ಮುಡಿಪಾಗಿಡ್ಬೇಕು ಅಂದ್ರೆ ತಪ್ಪಾಗಕ್ಕಿಲ್ಲ. ಯಾವಾಗ ನೋಡಿದ್ರು ಮಗು ಆರೈಕೆಯಲ್ಲಿ ದಿನ ಕಳಿಬೇಕು. ಜೀವನ ಸೀರಿಯಸ್ ಆಗಿಬಿಡತ್ತೆ ಅಲ್ಲ? ಕಷ್ಟನೇ, ಆದ್ರೆ ಅದರಲ್ಲೂ ಒಂಥರ ಸುಖ ಇದೆ. ಅದು ಅನುಭವಿಸಿದ್ರೆ ಮಾತ್ರ ಗೊತ್ತು. ನನ್ನ ಮಗು ಬದುಕಿದಿದ್ರೆ ನನಗೂ ಆ ಖುಷಿ, ಸಂತೋಷ ಎಲ್ಲ ಸಿಕ್ಕಿರೋದು.
ಆದ್ರೆ ಏನ್ ಮಾಡೋದು, ನನ್ನ ಅಣ್ಣನ ಅದು ಬರ್ತಿಲ್ವೇ. ಮಲ್ಲಿ, ಅದನ್ನೆಲ್ಲ ಮಾತಾಡಿ ನಿನಗೆ ಹಳೇದ್ ನೆನಪಾಗೋಗಿ ಮಾಡ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡು. ಛೇ, ನನ್ನ ಮನ್ ಬುದ್ಧಿಗೆ ಅದು ಹೊಳಿಲೇ ಇಲ್ಲ. ಅಯ್ಯೋ ಅಕ್ಕ, ಇರ್ಲಿ ಬಿಡಿ. ನನಗೇನೋ ಆಯ್ತು ಅನ್ನೋದಕ್ಕೆ ನೀವೇನ್ ಮಾಡಕ್ಕಾಯ್ತದೆ? ನೀವೇನ್ ಬೇಕು ಅಂತ ಹೇಳಿಲ್ಲಲ್ಲ, ಬಿಡಿ. ಆದ್ರೂ ನಿನಗೆ ಅದೆಲ್ಲ ನೆನಪಾಗೋಗಿ ಮಾಡ್ಬಿಟ್ಟೆ ಅಂತ ಬೇಜಾರಾಗ್ತಿದೆ. ಅಕ್ಕ, ನನಗೆ ಮಗು ಆಗ್ಲಿಲ್ಲ ಅಂದ್ರೆ ಏನಂತೆ? ನಮ್ಮ ಮನೆಗೆ ಈ ಮಗು ಬಂದಿದೆ ಅಲ್ಲ, ನನಗೆ ಮಗು ಆಯ್ತು ಅಂತ ಅನ್ಕೊಂಡು ಈ ಮಗುಗೆ ಏನೆಲ್ಲ ಮಾಡ್ಬೇಕೋ ಅದನ್ನೆಲ್ಲ ಮಾಡ್ತೀನಿ. ಇದೆಲ್ಲ ನನ್ನ ಖುಷಿನ ಕಂಡ್ಕೊಳ್ತೀನಿ. ಅಷ್ಟಕ್ಕೂ ಖುಷಿ ಪಡೋದಕ್ಕೆ ನಮ್ದೇ ಆಗಿರ್ಬೇಕು ಅಂತ ಏನೂ ಇಲ್ಲ. ಖುಷಿ ಪಡೋ ಮನ್ಸಿದ್ರೆ ಸಾಕು. ನಿಜ ಮಲ್ಲಿ, ಯಾರು ನಿಂತರ ಯೋಚನೆ ಮಾಡಲ್ಲ. ಎಲ್ರೂ ಈ ತರ ಯೋಚನೆ ಮಾಡಿದ್ರೆ ಹೊಟ್ಟೆ ಉರಿ, ಹಸುವೆ, ಬೇಜಾರು ಅನ್ನೋದು ಇರೋದೇ ಇಲ್ಲ. ಆದ್ರೆ ಎಲ್ರಿಗೂ ಆ ಮನ್ಸಿರ್ಬೇಕಲ್ವಾ? ನಿಂತರ ಯೋಚನೆ ಮಾಡೋರೆ ಕಮ್ಮಿ, ಯಾರು ಈ ತರ ಯೋಚನೆ ಮಾಡಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀನೇ ಒಂದ್ ದೊಡ್ಡ ಮಗು. ನಾನೆಂತ ಮಗು? 3 ಕತ್ತೆ ವಯಸ್ಸಾಗೈತೆ ನಂಗೆ. ಇಲ್ಲ, ನೀನು ಮಗುನೇ. ನೀನ್ ಎಷ್ಟೇ ದೊಡ್ಡೋಳಾದ್ರೂ ನಿನ್ನೊಳಗಡೆ ಒಂದ್ ಪುಟ್ಟ ಮಗು ಮನ್ಸಿದೆ. ನಿನ್ನ ಹತ್ರ ಕಲ್ಬರ್ಕೆ ಅನ್ನೋದೇ ಇಲ್ಲ. ಏನ್ ಹಾಗೆ ನೋಡ್ತಿದ್ದೀರಾ? ನಿಮ್ ಕಣ್ಣನ್ನೇ ನೋಡ್ತಾ ಇದ್ದೆ, ನೋಡಿ ಹೇಗಾಗಿದೆ ಅಂತ. ಇದ್ದೇ ಮಾಡ್ದೆ 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 ಕಣ್ಣಲ್ಲಿ ಲೈಫೇ ಇಲ್ಲ. ಮತ್ತಾರ್ಗದಿ ಫೋನ್ ಮಾಡ್ತಾ ಇದ್ದೀರಾ? ಇನ್ಯಾರಿಗೆ? ಮಲ್ಲಿಗೆ. ಯಾಕೆ? ಮಗು ಎದ್ದಿದ್ರೆ? ಅರೆ ಈಗ ತಾನು ಫೋನ್ ಮಾಡಿ ವಿಚಾರಿಸಿದ್ರಲ್ಲ, ಮಲಗಿದ್ಯಲ್ಲ. ಈಗಲ್ಲ, ಆಗ ಕಾಲ್ ಮಾಡಿದ್ದೆ, ಆಗ ಮಗು ಮಲಗಿತ್ತು. ಈಗ ಎದ್ದಿದ್ರೆ? ಇರಿ ನಾನು ಕೇಳ್ಬಿಡ್ತೀನಿ. ಯಾಕೆ ನಗ್ತಿದ್ದೀರಾ? ಏನಿಲ್ಲ, ಮಾಡಿ. ಅಕ್ಕಾರೆ, ಮಲ್ಲಿ, ಮಗು ಆರಾಮಾಗಿದೆ, ಇನ್ನ ಎದ್ದಿಲ್ಲ, ಮಲ್ಗೈತೆ. ನೀವೂನು ಆರಾಮಾಗಿ ಬಾಬಾ ಜೊತೆ ಸುತ್ತಾಡ್ಕೊಂಡ್ ಬನ್ನಿ. ನೀವು ಫೋನ್ ಇಡ್ತೀರಾ? ಏನೋ ಮಲಗಿದ್ಯಂತ, ಆರಾಮಾಗಿದ್ಯಂತ? ಯಾಕೇನಾಯ್ತು? ಯಾಕೆ ನಿಲ್ಲಿಸ್ತಿದ್ದೀರಾ? ಒಂದ್ ನಿಮಿಷ ಬಂದೆ. ಭುಲವಾಮೃತಧಾರ